ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ. ನಾನು ಮೂಲತಃ ಕುಂದಾಪುರ ತಾಲೂಕು ಬೈಂದೂರಿನವನು. ನಾನು ಮದುವೆ ಊಟ ಮತ್ತು ಕ್ಯಾಟ್ರಿಂಗು, ಮನೆ ಗೃಹ ಪ್ರವೇಶ ಈ ಥರದ್ದೆಲ್ಲ ಕ್ಯಾಟ್ರಿಂಗ್ ಮಾಡ್ಕೊಂಡಿದ್ದವನು. ಸೊ ನಮ್ಮ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಒನ್ ಡೇ, ನೀವೊಂದು ಮೂವಿಗೆ ಪ್ರೊಡಕ್ಷನ್ ಕೊಡ್ತೀರಾ, ಊಟ ಕಾಫಿ ಎಲ್ಲ ವ್ಯವಸ್ಥೆ ಮಾಡಬೇಕು, ನಿಮ್ಮ ಹತ್ರ ಆಗುತ್ತಾ, ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ನಾನು ಇಲ್ಲ ಸರ್, ನನಗದು ಅಷ್ಟೊಂದು ಅನುಭವ ಇಲ್ಲ, ನಾನು ಮಾಡಲಿಲ್ಲ ಯಾವತ್ತೂ, ಆಗಲ್ಲ ಅಂತ ಹೇಳಿದೆ. ಅವರು ಇಲ್ಲ, ನೀವು ಮೊನ್ನೆ ಮಾಡಿ, ನಿಮಗೆ ಒಬ್ಬರು ಡೈರೆಕ್ಟ್ರ್ ಫೋನ್ ಮಾಡ್ತಾರೆ, ಭಗತ್ ರಾಜ್ ಸರ್ ಅಂತ, ಅವ್ರ ಹತ್ರ ಮಾತಾಡಿ ಒಮ್ಮೆ ಅಂದರು. ಅವ್ರು ಮರುದಿನ ನನಗೆ ಒಂದು ಕಾಲ್ ಬಂತು, ಭಗತ್ ರಾಜ್ ಸರ್ ಅಂತ ಕಾಲ್ ಬಂತು. ಅವರು, ಸರ್ ನನಗೆ ಒಂದು ಮೂವಿ ಮಾಡ್ತಾಯಿದ್ದೀನಿ, ಠಾಣೆ ಅಂತ ಒಂದು ಮೂವಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಿಮ್ಮ ಪ್ರೊಡಕ್ಷನ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಸರ್ ನನಗೆ ಅಷ್ಟು ಅನುಭವ ಇಲ್ಲ, ಪ್ರೊಡಕ್ಷನ್ ಎಲ್ಲ ಕೊಟ್ಟಿಲ್ಲ ನಾನು. ಇಲ್ಲ, ನಾನು ನಿಮ್ಮ ಜೊತೆ ನಿಲ್ತೀನಿ, ನೀವು ಕೊಡಿ, ಇದು ಮಾಡಿ ಅಂತ ಹೇಳಿದ್ರು. ಸೊ ಹೀಗೆ ಮಾತಾಡ್ತಾ ಓಕೆ, ಅವ್ರು ಯಾವ ಊರವ್ರು ಅಂತ ಕೇಳಿದವಾಗ ನಾವು ಕುಂದಾಪುರ ಅಂತ ಹೇಳಿದವಾಗ, ಇಲ್ಲ ನಾವು ಮದುವೆ ಆಗಿರೋ ಹುಡುಗಿನೂ ಕುಂದಾಪುರದವರೇ, ನಿಮ್ಮೂರು ಪಕ್ಕನೇ ಅಂತ ಹೇಳಿದ್ರು. ಸೊ ನಮ್ಮ ನಡುವೆ ಅವ್ರ ನಡುವೆ ಒಂದಿಷ್ಟು ಬಾಂಡಿಂಗು ಮತ್ತು ಅಟ್ಯಾಚ್ಮೆಂಟ್ ಬಂತು. ಸರಿ, ನಾನು ಪ್ರೊಡಕ್ಷನ್ ಕೊಡಲಿಕ್ಕೆ ಒಪ್ಕೊಂಡೆ. ಹೀಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಮೂವಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಒಂದು ತಿಂಗಳು ಹಿಂಗೆ ಪ್ರೊಡಕ್ಷನ್ ಕೊಟ್ಟು ಊಟ ಕಾಪಿ ಎಲ್ಲ ಕೊಡ್ತಾಯಿದ್ದೆ. ಇವರು ಡೈರೆಕ್ಟ್ರು ಮತ್ತು ಹೀರೋ ಸರ್ ಊಟಕ್ಕೆ ಬರ್ತಾನೆ ಇರಲಿಲ್ಲ, ತುಂಬ ಲೇಟಾಗಿ ಬರೋರು. ಎಲ್ಲರೂ ಊಟ ಆದಮೇಲೆ ಇವರು ಊಟಕ್ಕೆ ಬರೋರು. ನಾನು ಒಮ್ಮೆ ಕೇಳಿದೆ, ಒಂದು ತಿಂಗಳಾಯಿತು ಇದೇ ಥರ ನಡೀತಾ ಇತ್ತಲ್ಲ, ಒಮ್ಮೆ ಕೇಳಿದೆ, ಸರ್ ಎಲ್ಲ ಊಟ ಆದಮೇಲೆ ನೀವು ಬರ್ತಾ ಇದ್ದೀರಲ್ಲ, ನೀವು ಯಾಕೆ ಬೇಗ ಬರಲ್ಲ ಅಂತ ಕೇಳಿದ್ರು. ಅವರು ಡೈರೆಕ್ಟ್ರ್ ಸರ್ ಹೇಳಿದ್ರು ಅವತ್ತೊಂದು ಮಾತು, ಇಲ್ಲ ಸಂತೋಷ್, ನನ್ನ ತಂಡ ಅಂದರೆ ನಮ್ಮ ಮನೆ ಥರ, ಅವರೆಲ್ಲ ಊಟ ಆದಮೇಲೆ ನಾನು ಅದನ್ನು ಊಟ ಮಾಡಬೇಕು ಅಂತ ಹೇಳಿದ್ರು. ನನಗೆ ಆ ಮಾತು ತುಂಬ ಇಷ್ಟ ಆಯಿತು. ಒಂಥರ ಎಲ್ಲ ಹೇಗಿದ್ವಿ ಅಂದರೆ, ಅಲ್ಲಿ ಟೀಮಲ್ಲಿ ಒಂದು ಮನೆಯವ್ರ ಥರ ಇದ್ದಿದ್ವಿ. ಅಲ್ಲಿ ನಾನು ಪ್ರೊಡಕ್ಷನ್ ಊಟ ತೊಗೊಂಡು ಹೋಗ್ತಾ ಇದ್ದೆ. ಆ ಊಟನ ನಾನು ಸರ್ವ್ ಮಾಡ್ತಾ ಇರಲಿಲ್ಲ, ಅಥವಾ ನಮ್ಮ ಹುಡುಗರು ಯಾರೂ ಸರ್ವ್ ಮಾಡ್ತಾಯಿಲ್ಲ. ನಮ್ಮ ಹುಡುಗರು ಇದ್ದಿದ್ರು, ಶಿವು ಅಂತ ಹೇಳಿ ಒಬ್ಬ, ಆಮೇಲೆ ಮಂಜು ಅಂತ, ತುಂಬ ಒಳ್ಳೆ ಹುಡುಗರು. ಅವರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಸಂಜೆ ತನಕ ಪ್ಯಾಕಪ್ ಆಗೋ ತನಕ ಇಷ್ಟು ವರ್ಕ್ ಮಾಡುವಂಥ ಒಳ್ಳೆ ಹುಡುಗರು. ಅವ್ರು ನನ್ನ ಜೊತೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಈ ಊಟದ ವಿಷಯದಲ್ಲಿ ಬಂದವಾಗ ಅವರು ಫಸ್ಟು ಎಲ್ಲರಿಗೂ ಊಟ ಆದಮೇಲೆ ಅವ್ರು ಊಟ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೊ ನಾನು ಅದರಿಂದ ಅವ್ರನ್ನ ಕೆಲವೊಂದು ವಿಷಯದಲ್ಲಿ ಅವ್ರನ್ನ ಫಾಲೋ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿರೋ ಒಂದು ಎಕ್ಸ್ಪೀರಿಯೆನ್ಸು ಈ ಮೂವಿಯಿಂದ ನನಗೂ ಸಿಕ್ತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ನಾವು ಹಳೇಗುಡ್ದಹಳ್ಳಿಯಲ್ಲಿ ಒಂದು ಶೂಟ್ ಮಾಡ್ತಾ ಇದ್ವಿ. ಅವತ್ತೊಂದು 250ರಿಂದ 300 ಜನರಿಗೆ ಊಟದ ಆರ್ಡ್ರ್ ಇತ್ತು. ಅವತ್ತೇ ರಾಮನವಮಿ ಒಂದು ಸೆಟಪ್ ಇತ್ತು. ಸೊ ಆ ದಿನ ಏನಾಯಿತು ಅಂತ ಹೇಳಿದ್ರೆ, ಪೊಲೀಸ್ ಅವ್ರು ಬಂದುಬಿಟ್ಟು, ಇಲ್ಲ ನೀವು ಇದು ಮಾಡಲಿಕ್ಕಿಲ್ಲ, ಇದು ಕಾಂಟ್ರವರ್ಸಿ ಆಗುತ್ತೆ, ಪಬ್ಲಿಕಲ್ಲಿ ಸಮಸ್ಯೆ ಆಗುತ್ತೆ, ನೀವು ಹಾಗೆ ಹೀಗೆ ಅಂತೇಳಿ ಶೂಟಿಂಗ್ಗೆ ಸ್ಪಾಟ್ ಕ್ಯಾನ್ಸಲ್ ಮಾಡಿಬಿಟ್ರು. ನಮಗೆ 250ರಿಂದ 300 ಜನರಿಗೆ ಊಟ ತಂದಿದ್ವಿ, ಊಟ ಹಾಳಾಗತ್ತೆ ಅನ್ನುವಂಥ ಚಿಂತೆ ನಮಗೆ. ಆಮೇಲೆ ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಏನು ಮಾಡೋದು, ಊಟ ಏನು ಮಾಡೋದು? ಆವಾಗ ಏನು ಮಾಡಿದ್ರು ಅಂದರೆ, ಹೀರೋ ಸರ್ ಮತ್ತು ಡೈರೆಕ್ಟರ್ ಸರ್ ಬಂದು, ಇಲ್ಲ ಈ ಊಟನ ಹಾಳು ಮಾಡೋದು ಬೇಡ, ನಾವಿಲ್ಲಿ ಹೋಗೋರು ಬರೋರಿಗೆಲ್ಲ ಊಟ ಕೊಡೋಣ ಅಂತ ಹೇಳಿ ಅವತ್ತು ಅಲ್ಲಿ ರೋಡಲ್ಲಿ ಹೋಗೋರಿಗೆಲ್ಲ ಊಟನ ಕೊಟ್ಟಿದ್ವಿ. ಅದೆಲ್ಲ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಹಾಗೆ ನೆಲಮಂಗಲದಲ್ಲಿ BK ಸ್ಟುಡಿಯೋ, ಮೋಹನ್ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ವಿ. ಅವತ್ತಿನ ಡೇ ಆ್ಯಂಡ್ ನೈಟೆಲ್ಲ ಶೂಟ್ ಇತ್ತು. ಅವತ್ತು ಊಟದ ವ್ಯವಸ್ಥೆಗಳು ತುಂಬ ಕಷ್ಟ ಆಯಿತು. ಅದು ಕಷ್ಟ ಆದರೂ ನಾವು ತುಂಬ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಯಾರಿಗೂ ಏನೂ ತೊಂದರೆ ಆಗದಿರುವಂಗೆ ಅಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ. ಹಾಗೆ ನಾನು ಮತ್ತೆ ಈ ಮೂವಿಯಲ್ಲಿ ಒಂದು ಕ್ಯಾರೆಕ್ಟ್ರ್ ಕೂಡ ಮಾಡಿದ್ದೀನಿ. ನಾನು ರಂಗಭೂಮಿ ಕಲಾವಿದ, ಮೂಲತಃ ವೃತ್ತಿರಂಗ ಅಂತ ಒಂದು ಟೀಮಲ್ಲಿ ಇದ್ದೀನಿ. ಹಾಗಾಗಿ ನನಗೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇತ್ತು. ಡೈರೆಕ್ಟರ್ ಸರ್ ಹತ್ರ ಕೇಳಿದಾಗ, ಅಯ್ಯೋ ನೀವು ಬನ್ನಿ ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದರು. ಸೊ ನಾನೊಂದು ಕ್ಯಾರೆಕ್ಟ್ರ್ ಕೂಡ ಇದರಲ್ಲಿ ಮಾಡಿದ್ದೀನಿ. ಮತ್ತು ಈ ಮೂವಿಯಲ್ಲಿ ಶೂಟ್ ಮಾಡಿರೋದು ಎಲ್ಲ ಬಂದುಬಿಟ್ಟು ಒಂದು ಸ್ಲಮ್ ಏರಿಯಾದಲ್ಲೇ, ಶ್ರೀರಾಮ್ಪುರ, ಹಳೇಗುಡ್ದಹಳ್ಳಿ, ಈ ಥರ ತುಂಬ ಸ್ಲಮ್ ಏರಿಯಾ. ಅಲ್ಲಿ ಶೂಟ್ ಮಾಡಿ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನಾವು ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ. ಸೊ ಇದೊಂದು ಒಂಥರ ಹೊಸ ಒಂದು ಅನುಭವ ಅಂತಲೇ ಹೇಳ್ಬೋದು ಅಂತ ಅನಿಸುತ್ತೆ ನನಗೆ. ಈ ಒಂದು ತಂಡದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಹೀರೋ ಸರ್ಗೂ ಮತ್ತು ಭಗತ್ ರಾಜ್ ಸರ್ಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಠಾಣೆ.